ಪಾನಿಪುರಿ. ನನ್ನ ಫೇವ್ರೆಟ್ ಕಲರ್ ಯಾವುದು? ಬ್ಲ್ಯಾಕ್. ನಾನು ಡ್ಯಾಡಿ ನೋಡ್ಕೊಂಡು ಹೇಳ್ತಾ ಇದ್ರು ಬ್ಲ್ಯಾಕ್. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅಂತ ನೋಡಿ, ಗೆಸ್ಟು ಹಂಗೆ ಓಡಾಡ್ತಾ ಇದ್ದಾರೆ ಫ್ರೇಮ್ ಒಳಗೇನೆ. ಸೊ ಇವತ್ತು ಒಂದು ಫನ್ ವೀಡಿಯೋನ ಶೂಟ್ ಮಾಡ್ತಿದ್ದೀವಿ ನನ್ನ ಪೇರೆಂಟ್ಸ್ ಜೊತೆ. ಹೂ ನೋಸ್ ಮೀ ಬೆಟರ್ ಅಂತ, ಅಂದರೆ ನನ್ನ ತಾಯಿಗೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಾ ಅಥವಾ ನನ್ನ ತಂದೆಗೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಾ ಅಂತ ಒಂದು ವೀಡಿಯೋ. ಆ್ಯಂಡ್ ಇವಳಿಗೂ ಎಷ್ಟು ಚೆನ್ನಾಗಿ ನನ್ನ ಬಗ್ಗೆ ಗೊತ್ತು ಅಂತ. ಎಷ್ಟು ಗೊತ್ತು ಚಿನ್ನು? ಹಾಂ, ಅವಳಿಗೆ ತಿನ್ಬೇಕು ಅಷ್ಟೇ, ಇನ್ನೇನು ಬೇಡ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಓಕೆ, ಈಗ ಇಬ್ರಿಗೂ ಮೊದಲನೇ ಪ್ರಶ್ನೆ. ನನಗೆ ಫೇವ್ರೆಟ್ ಫುಡ್ ಯಾವುದು? ನಿನಗೆ ಫೇವ್ರೆಟ್ ಫುಡ್ ಅಂದರೆ ಗೀ ರೈಸ್. ಯೋಚನೆ ಮಾಡ್ತಾ ಇದ್ದೀರಾ? ಬಿರಿಯಾನಿ, ವೆಜಿಟೇಬಲ್ ಬಿರಿಯಾನಿ. ಓಕೆ, ನಾನು ಇದನ್ನು ಕೇಳ್ತೀನಿ, ಫೇವ್ರೆಟ್ ಸ್ನ್ಯಾಕ್ ಯಾವುದು? ಫೇವ್ರೆಟ್ ಸ್ನ್ಯಾಕ್ ಪಫ್. ನೀವೇ ಮಾಡ್ಬಿಟ್ರಾ? ಸಾಲ್ಟ್ ಆ್ಯಂಡ್ ಸ್ವೀಟ್ ಬಿಸ್ಕೆಟ್ಸ್. ಪಾನಿಪುರಿ. ಪಾನಿಪುರಿ. ಪಾನಿಪುರಿ, ಬೇಲ್ಪುರಿ. ಬಾಯ್. ಅದಕ್ಕೋಸ್ಕರ ಎಷ್ಟು ಓಡಿಸ್ಕೊಂಡಿದ್ದೀನೋ, ಬಯಸ್ಕೊಂಡಿದ್ದೀನೋ ನಮ್ಮ ಮಮ್ಮಿ ಹತ್ರ. ನಾನು ಎಲ್ಲ ವೀಡಿಯೋಸ್ ಕಳಿಸ್ತಿರ್ತಾರೆ, ಅದು ಚೆನ್ನಾಗಿ ಮಾಡಲ್ಲ ಹಾಗೆ ಹಿಂಗೆ ಅಂತ. ಬಟ್ ನಾನು ಏನೇ ಆದರೂ ಪಾನಿಪುರಿ ಮಾತ್ರ ಬಿಟ್ಕೊಡಲ್ಲ. ಸೊ ಪಾನಿಪುರಿ ಇಬ್ಬರು ಸ್ಕೋರ್ 0-0 ಆಯಿತು. ಪಾನಿಪುರಿ ನೆನಪೇ ಬರಲಿಲ್ಲ. ಈಗ ನೆಕ್ಸ್ಟ್ ಪ್ರಶ್ನೆ. ನನ್ನ ಫೇವ್ರೆಟ್ ಕಲರ್ ಯಾವುದು? ಬ್ಲ್ಯಾಕ್. ನಾನು ಡ್ಯಾಡಿ ನೋಡ್ಕೊಂಡು ಹೇಳ್ತಾ ಇದ್ರು ಬ್ಲ್ಯಾಕ್ ಅಂತ. ಆ್ಯಕ್ಚುಲಿ ಬ್ಲ್ಯಾಕ್ ನಂಗೆ ತುಂಬ ಇಷ್ಟ, ಹಾಗೆ ವೈಟ್ ಕೂಡ ಇಷ್ಟ. ವೈಟ್ ಆ್ಯಂಡ್ ಬ್ಲ್ಯಾಕ್ ಇಸ್ ಅ ನೈಸ್ ಕಾಂಬಿನೇಷನ್. ಅದಕ್ಕೆ ಸ್ಕೋರ್ ಬಂದು ಮಮ್ಮಿಗೆ ಹಾಫ್ ಮಾರ್ಕ್ ಕೊಡೋಣ, ಫುಲ್ ಮಗಳು? ಫುಲ್ 1 ಓಕೆ, 1 ಈಚ್. ಓಕೆ, ಈಗ ನನ್ನ ಮೂರನೇ ಪ್ರಶ್ನೆ. ಓಕೆ, ಇದು ತುಂಬ ಈಸಿ ಆಗ್ತಿದೆ ಅಲ್ವಾ? 5 ಸೆಕೆಂಡ್ಸಲ್ಲಿ ನೀವು ಉತ್ತರ ಕೊಡಬೇಕು. 1 2 3 4 5. ಯಾಕಂದರೆ ನೀವು ಡ್ಯಾಡಿನ ಕಾಪಿ ಮಾಡ್ತಾ ಇದ್ದೀರಾ. ಸರಿ, ಓಕೆ. ಓಕೆ, ನನ್ನ ಫೇವ್ರೆಟ್ ಹಾಬಿ ಯಾವುದು? ರೈಟಿಂಗ್. ಯೋಗ. ಓಕೆ, ಪಾರ್ಟ್ಲಿ ಎಸ್. ಹಾಗೆ ನಂಗೆ ಡ್ಯಾನ್ಸ್ ಮಾಡೋದು ತುಂಬ ಇಷ್ಟ. ಸೊ ಮಮ್ಮಿ ಫಸ್ಟ್ ಕೇಳಬೇಕಾದ್ರೆ ನೆನಪೇ ಬರಲ್ಲ. ಈ ಗೇಮ್ ಅಂತ ಬಂದಾಗ ಏನು ಇಲ್ಲ. ಸೊ ಮಮ್ಮಿಗೆ 1 ಮಾರ್ಕು, ಡ್ಯಾಡಿಗೆ ಹಾಫ್ ಮಾರ್ಕು. ನೀವು ಲಾಸ್ಟಲ್ಲಿ ನಿಮ್ಮ ಮಮ್ಮಿನ ನೋಡಿಕೊಂಡು. ಓಕೆ ಸರಿ, ನೆಕ್ಸ್ಟ್ ಪ್ರಶ್ನೆಯಿಂದ ಫುಲ್ ಇದ್ದರೂ ಆ ಗೇಮ್ ಫೇಸ್ ಆನ್ ಥರ ಇರಬೇಕು. ಓಕೆ, ಅವ್ರ ಹಾಬಿ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಬೋನ್ ಚೂ ಮಾಡೋದು. ಸೊ ಈಗ ನೆಕ್ಸ್ಟ್ ಪ್ರಶ್ನೆ. ಇದು ಸೀರಿಯಸ್ ಗೇಮ್ ಆಯಿತಾ? 5 ಸೆಕೆಂಡಲ್ಲಿ ನೀವು ಉತ್ತರ ಕೊಡಬೇಕು. ನನ್ನ ಫೇವ್ರೆಟ್ ಜಾಗ ಯಾವುದು? ಎಲ್ಲ ತುಂಬ ಇಂಟ್ರೆಸ್ಟಿಂಗ್. ನೋಡಿರ್ತೀಯಾ ಗೂಗಲಲ್ಲಿ, ಯಾವುದು ತುಂಬ ಚೆನ್ನಾಗಿದೆ ಅದನ್ನು ಇಷ್ಟಪಡ್ತೀಯಾ? ಸ್ಪೆಸಿಫಿಕ್ ಆಗಿ ಜಾಗ ಹೇಳ್ಬೇಕು, ಈ ಥರ ಸ್ಮಾರ್ಟ್ ಆನ್ಸರ್ಸ್ ಎಲ್ಲ ಕೊಡೋಂಗಿಲ್ಲ. ಯಾವುದು? ಥೈಲ್ಯಾಂಡ್ ಹೋಗಿ ಬಂದರು. ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಅಂತ ಡ್ಯಾಡಿ ಹೇಳ್ತಾ ಇದ್ದಾರೆ. ಚಿಕ್ಕಮಂಗ್ಳೂರು. ಅಲ್ಲೂ ಹೋಗಿದೆ ಅಂತ ಡ್ಯಾಡಿ ಹೇಳ್ತಿದ್ದಾರೆ. ಯಾವ್ದು ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ? ಹಿಲ್ ಸ್ಟೇಷನ್ ತುಂಬ ಇಷ್ಟ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆದರೆ ನನ್ನ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ತೀನಿ ಅಂದರೆ, ನನ್ನ ತಂದೆ ತಾಯಿ ಎಲ್ಲಿರ್ತಾರೋ ಅದೇ ನನಗೆ ಅದೇ ನನ್ನ ಫೇವ್ರೆಟ್ ಜಾಗ. ಸೊ ಈಗ ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟು ನನ್ನ ಫ್ಯೂಚರ್ ಪ್ಲಾನ್ಸ್ ಏನು ಅಂದರೆ, ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಟಿಂಗ್ನ ಪರ್ಸ್ಯೂ ಮಾಡಬೇಕಾ, ಅಥವಾ ಡಾನ್ಸ್ನ ನನ್ನ ಕರಿಯರ್ ಅಂತ ತಗೋತೀರಾ, ಅಥವಾ ಬೇರೆ ಏನಾದರೂ ಕರಿಯರ್ ಪಾತ್ಸ್ ಏನಾದರೂ ತೊಗೋಬೇಕಾ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ? ಆ್ಯಕ್ಟಿಂಗ್ನಲ್ಲಿ ಮುಂದುವರಿಬೇಕು ಅಂತ ಆಸೆ. ನೀನು ಆರೋಗ್ಯವಾಗಿರೋವರೆಗೂ, ನೀನು ಆಯುಷ್ಯಿರೋವರೆಗೂ ನೀನು ಆ್ಯಕ್ಟರ್ ಆಗೇ ಇರಬೇಕು ಅಂತ ನಿನ್ನ ಆಸೆ. ಯಾವಾಗಲೂ ಹೇಳ್ತಾ ಇರ್ತಿಲ್ಲ ನಿಂದೊಂದು ಬಿಸ್ನೆಸ್ ಪ್ಲಾನ್ ಇದೆ ಅಂತ, ನಾನು ಓನ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಬೇಕು ಅಂತ. ಹೌದು ಮಮ್ಮಿ, ಕರೆಕ್ಟು. ನಾನು ತುಂಬ ವರ್ಷದಿಂದ ಇದೊಂದು ಪ್ಲ್ಯಾನ್ ಇತ್ತು ನನ್ನ ತಲೆಯಲ್ಲಿ. ನೀವು ಹೇಳಿದ್ರಿ, ಅಷ್ಟು ದುಡ್ಡು ಯಾರು ಕೊಡ್ತಾರೆ ಈಗ? ಬಾ ಮಾತಾಡೋಣ. ಪಿರಾಮಲ್ ಫೈನಾನ್ಸ್ ಇದೆಯಲ್ಲ, ಇಲ್ಲಿ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಆಗಲ್ಲ, ನಿನ್ನ ಗುರಿ ಹಿಂದೆ ಇರೋ ಪರ್ಪಸ್ನ ಕನ್ಸಿಡರ್ ಮಾಡ್ತಾರೆ. ನೀಡ್ಸ್ಗೆ ಪಿರಾಮಲ್ ಫೈನಾನ್ಸ್ನೇ ಚೂಸ್ ಮಾಡ್ಬೋದಲ್ಲ. ಯಾರಾದ್ರೂ ಈ ಥರ ಲೋನ್ ಕೊಟ್ಟರೆ ಎಷ್ಟು ಖುಷಿ ಆಗುತ್ತಲ್ಲ. ಆ್ಯಕ್ಚುಲಿ ಕರೆಕ್ಟು. ಆ್ಯಂಡ್ ನಾವು ಇದನ್ನು ಕನ್ಸಿಡರ್ ಮಾಡಲೇಬೇಕು. ನಾನು ಯೋಚನೆ ಮಾಡ್ತೀನಿ. ಈಗ ನೆಕ್ಸ್ಟ್ ಪ್ರಶ್ನೆ. ನನ್ನ ಫೇವ್ರೆಟ್ ಸ್ಪೋರ್ಟ್ ಯಾವುದು? ಕ್ರಿಕೆಟ್. ಗೊತ್ತು, ನೀನು ಯಾವಾಗಲೂ ಕ್ರಿಕೆಟ್ ವಾಚ್ ಮಾಡ್ತಾ ಇರ್ತೀನಿ. ಆ್ಯಕ್ಚುಲಿ ನನಗೆ ಅಭ್ಯಾಸ ಬಂದಿದೆ ನಮ್ಮ ತಂದೆಯಿಂದ. ಅವ್ರ ಜೊತೆ ಕ್ರಿಕೆಟ್ ನೋಡೋದು ಅಂದರೆ ನಂಗೆ ತುಂಬ ಇಷ್ಟ. ಎಸ್ಪೆಷಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಏನಾದರೂ ಇದ್ದರೆ ಇಬ್ಬರು ಹೆಂಗೆ ನೋಡ್ತಾ ಇರ್ತೀವಿ ಅಂದರೆ ಫುಲ್ ಸಿಕ್ಸು. ಅವ್ರು ಹೆಂಗೆ ಹೊಡಿತಾ ಇದ್ದಾರೆ ಅಂತ ನಮ್ಮ ಅಮ್ಮನೇ ಒಂದ್ಸಲ ಅಂತಿರ್ತಾರೆ. ನಂಗಿಲ್ಲ, ನಂಗೆ ಬೇರೆ ಏನಾದರೂ ಪ್ರೋಗ್ರಾಮ್ ನೋಡಬೇಕು ಅಂತ. ಬಟ್ ನಾವಿಬ್ಬರು ಫುಲ್ ಕ್ರೇಜಿ ಕ್ರಿಕೆಟ್ ಫ್ಯಾನ್ಸು. ಅದು ಇಂಡಿಯಾ ಆಮೇಲೆ RCB ಯಾರಾದರೂ ಮ್ಯಾಚಲ್ಲಿದ್ದರೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇರುತ್ತೆ. ಹೌದು, ತುಂಬ ಇಷ್ಟ ಕ್ರಿಕೆಟ್ ಅಂದರೆ ನಿನಗೂ. ನನ್ನ ಜೊತೆ ಕುಂತ್ಕೊಂಡು ನೀನು TV ವಾಚ್ ಮಾಡೋದಂದರೆ ತುಂಬ ಇಷ್ಟಪಡ್ತೀಯ. ಇಬ್ಬರು ನಾವು ಗೆಸ್ ಮಾಡ್ತಾ ಇರ್ತೀವಿ ನೆಕ್ಸ್ಟು ಇದು ಔಟಾ 6 4 ಅಂತೆಲ್ಲ. ಸೊ ಈಗ ನೆಕ್ಸ್ಟ್ ಪ್ರಶ್ನೆ. ನನ್ನ ಬೆಸ್ಟ್ ಫ್ರೆಂಡ್ ಯಾರು?
ಇದಾರಲ್ಲ ಮೂವರು 3 ಜನ, ಪೂಜಾ, ಅಂಜು, ಅಮೂಲ್ಯ, ಪೂಜಾ, ಅಮೂಲ್ಯ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪೇರೆಂಟ್ಸ್ ನನ್ನ ಬೆಸ್ಟ್ ಇದು ವಿಡಿಯೋಗಂತ ಹೇಳ್ತಿಲ್ಲ, ನಿಮ್ಗೆ ಗೊತ್ತಿರ್ಬೋದು ಇಷ್ಟು ವರ್ಷ ಕಾನ್ಸ್ಟೆಂಟಾಗಿ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ರೀತಿಲೂ ಅಷ್ಟೇ. ನನ್ನ ಕೆಲಸದಲ್ಲಿರ್ಬೋದು ಅಥವಾ ನನಗೆ ಎಮೋಷ್ನಲಿ ಇರ್ಬೋದು, ಎಲ್ಲ ರೀತಿಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ. ಈಗ ಲಾಸ್ಟ್ ಪ್ರಶ್ನೆ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಓಕೆ, ಇದು 2 ಸೆಕೆಂಡ್ಸಲ್ಲಿ ನೀವು ಉತ್ತರ ಕೊಡಬೇಕು. ಓಕೆನಾ? ಓಕೆ. ನಿಮಗೆ ನಾನು ಇಷ್ಟನಾ ಅಣ್ಣ ಇಷ್ಟನಾ? ನನ್ನ ಮಗಳು ವೈಷ್ಣವಿ ಇಷ್ಟ. ಉತ್ತರನೇ ಕೊಡ್ತಾ ಇಲ್ಲ. ಹಾಗಲ್ಲ, ಸುನೀಲ್ ಬಂದು ಸ್ವಲ್ಪ ಓಪನ್ ಅಪ್ ಆಗಿ ಎಲ್ಲ ಹೇಳ್ಕೊತಾನೆ, ಅದರಿಂದ ಅವನ ಕಡೆ ಸ್ವಲ್ಪ ಇಷ್ಟು ಜಾಸ್ತಿ. ನೀನು ಒಂದು ಡ್ಯಾಡಿಗೆ ಯಾವಾಗಲೂ ಡ್ಯಾಡಿ ಹತ್ರನೇ ನಿಂದೇನೇ ಇರಲಿ ಡ್ಯಾಡಿ ಹತ್ರ ಶೇರ್ ಮಾಡ್ತಾ ಇರ್ತೀಯ, ಆಮೇಲೆ ನನ್ನ ಹತ್ರ ಬರ್ತೀಯಲ್ಲ. ಸುನೀಲ್ ಬಂದ್ಬಿಟ್ಟು ಫಸ್ಟ್ ನನ್ನ ಹತ್ರನೇ ಶೇರ್ ಮಾಡ್ತಾನೆ, ಹಾಗಾಗಿ ಅವನ ಮೇಲೆ ಸ್ವಲ್ಪ ಇಟ್ ಈಸ್ ಆಲ್ವೇಸ್ ಲೈಕ್ ದಟ್ ಅಲ್ವಾ. ತಾಯಿಗೆ ಯಾವಾಗಲೂ ಮಗನ ಮೇಲೆ ಸ್ವಲ್ಪ ಒಲವು ಜಾಸ್ತಿ, ಅಪ್ಪಂದಿರಿಗೆ ಮಗಳು ಅಂದರೆ ತುಂಬ ಇಷ್ಟ ಆಗುತ್ತೆ. ದಟ್ಸ್ ದ ಬೆಸ್ಟ್. ನನಗೆ ಇಷ್ಟನೇ, ಆದರೆ ಅವನ ಇದೆಲ್ಲ ಸುಮ್ಮನೆ ಕವರ್ ಅಪ್ ಹಂಗೆ ಪ್ಯಾಚ್ ಮಾಡ್ತಾ ಇದ್ದಾರೆ. ಇಲ್ಲ, ಇಬ್ಬರು ಇಷ್ಟ ನನಗೆ, ಆದರೆ ಸುನೀಲ್ ಸ್ವಲ್ಪ ಜಾಸ್ತಿ. ಇರ್ಲಿ ಬಿಡಿ, ಒಂದು ಕಣ್ಣಲ್ಲಿ ಬೆಣ್ಣೆ ಒಂದು ಕಣ್ಣಲ್ಲಿ ಸುಣ್ಣ ಆಗಿದ್ದು. ನಂಗೆ ಗೊತ್ತಾಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ನಿಮ್ಗೆ ಏನು ಅನಿಸ್ತು? ತುಂಬ ಇಷ್ಟ ಆಯ್ತಮ್ಮ. ನಿನ್ನ ಜೊತೆ ಕುಂತ್ಕೊಂಡು ಈ ರೀತಿ ಹರಟೆ ಹೊಡಿಯೋದಕ್ಕೆ, ಈ ಥರ ಕ್ವಶನ್ ಕೇಳೋದು, ನಾವು ಆನ್ಸರ್ ಮಾಡೋದು ತುಂಬ ಇಷ್ಟ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಚುಲಿ ಶೂಟಿಂಗಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇರೋದ್ರಿಂದ ನಮ್ಮ ತಂದೆ ತಾಯಿನೂ ನನ್ನ ಜೊತೆ ಟ್ರಾವೆಲ್ ಮಾಡ್ತಿರ್ತಾರೆ ಇವೆಂಟ್ಸು, ಅದಕ್ಕೆಲ್ಲ ಹೋದಾಗ ನಮ್ಗೆ ಈ ಥರ ಕೂತು ಮಾತಾಡೋಕ್ಕೂ ಟೈಮ್ ಸಿಕ್ಕಿರಲ್ಲ, ಅವ್ರ ಜೊತೆ ಕೂತು ಊಟ ಮಾಡೋಕ್ಕೂ ಟೈಮ್ ಸಿಕ್ಕಿರಲ್ಲ. ದಿಸ್ ವಾಸ್ ಅ ಫನ್. ಲಾಂಗ್ ಟೈಮ್ ಆಯಿತು ಈ ಥರ ಕೂತ್ಕೊಂಡು ಡಿಸ್ಕಸ್ ಮಾಡಿ ಈ ಥರ ಮಾತಾಡೋದು ಫನ್ ಆಗಿರೋದು, ತುಂಬ ಸ್ವಲ್ಪ ದಿವಸ ಲಾಂಗ್ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ಥರ ವೀಡಿಯೋಸ್ ಬೇಕಾಗಿದ್ರೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಆಮೇಲೆ ನಿಮಗೆ ಯಾವುದಾದ್ರೂ ಟಾಪಿಕ್ಸ್ ಬಗ್ಗೆ ಮಾತಾಡಬೇಕು ನಾನು ಅಂತ ನಿಮಗೆ ಅನಿಸಿದ್ರೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವೀಡಿಯೋಲಿ ಅದ್ರ ಬಗ್ಗೆ ಮಾತಾಡ್ತೀನಿ, ಆ ಥರ ವೀಡಿಯೋಸ್ನ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ಸ್ ಕೊಡಿ, ಕಮೆಂಟ್ ಮಾಡಿ, ನನ್ನ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡಿ. ಇನ್ನೂ ಮುಗಿಸೇ ಇಲ್ಲ ನಾನು. ನನ್ನ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.